ಓಕೆ, ಸೊ ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ ಮತ್ತೊಮ್ಮೆ. ಮುಂದಿನ ಚಾಪ್ಟರ್ ಡಾಕ್ಯುಮೆಂಟೇಷನ್, ಚಾಪ್ಟರ್ ನಂಬರ್ 13 ಡಾಕ್ಯುಮೆಂಟೇಷನ್ ಪಾಲಿಸಿ ಕಂಡೀಷನ್ಸ್. ಓಕೆ, ಸೊ ಪ್ರಶ್ನೆ ನಂಬರ್ 1, ವಿಚ್ ಆಫ್ ದ ಫಾಲೋವಿಂಗ್ ಡಾಕ್ಯುಮೆಂಟ್ ಈಸ್ ಆನ್ ಎವಿಡೆನ್ಸ್ ಆಫ್ ದ ಕಾಂಟ್ರಾಕ್ಟ್? ಒಂದು ಕಾಂಟ್ರಾಕ್ಟ್ ಸ್ಟಾರ್ಟ್ ಆಗಿದೆ ಅಂತ ಕೆಳಗಿನ ಯಾವ ಡಾಕ್ಯುಮೆಂಟು ಹೇಳುತ್ತೆ? ಸೊ ಯಾವುದು ಅಂದರೆ ಅದು ಪಾಲಿಸಿ ಡಾಕ್ಯುಮೆಂಟು. ಪ್ರಪೋಸಲ್ ಫಾರ್ಮ್ ಅಲ್ಲ, ಪ್ರಪೋಸಲ್ ಫಾರ್ಮಲ್ಲಿ ಬರೀ ಫಾರ್ಮ್ ತುಂಬಿರ್ತಾರೆ, ಪ್ರಾಸ್ಪೆಕ್ಟಸ್ ಬರೀ ಮಾಹಿತಿ ಇರುತ್ತೆ, ಕ್ಲೇಮ್ ಫಾರ್ಮ್ ಕ್ಲೇಮ್ ಆದಾಗ. ಬಟ್ ಪಾಲಿಸಿ ಡಾಕ್ಯುಮೆಂಟ್ ಇದು ಒಂದು ಎವಿಡೆನ್ಸು, ಇದೇ ಒಂದು ಪ್ರೂಫು. ಬಾಂಡ್ ಇರುತ್ತಲ್ಲ ಅದೇ ಒಂದು ಪ್ರೂಫು. ಓಕೆ, ಮುಂದಿನ ಪ್ರಶ್ನೆ, ಇಫ್ ಅ ಕಾಂಪ್ಲೆಕ್ಸ್ ಲ್ಯಾಂಗ್ವೇಜ್ ಈಸ್ ಯೂಸ್ಡ್ to word a certain policy document and it has given rise to an ambiguity, how will it generally be constructed? ಸೊ ಒಂದು ಪಾಲಿಸಿ ಲ್ಯಾಂಗ್ವೇಜಲ್ಲಿ, ಒಂದು ಪಾಲಿಸಿ ಬಾಂಡಲ್ಲಿ ಒಂದು ಕಾಂಪ್ಲೆಕ್ಸ್ ಲ್ಯಾಂಗ್ವೇಜನ್ನು ಯೂಸ್ ಮಾಡಿದ್ರೆ, if a complex language is used to word a certain policy document and it has given rise to an ambiguity, how will it generally be constructed? So usually policy document ಏನಿರುತ್ತೋ ಅದರಲ್ಲಿ ಈಸಿ ಲ್ಯಾಂಗ್ವೇಜನ್ನೇ ಯೂಸ್ ಮಾಡಿರ್ತಾರೆ. ಸೊ ಅದಕ್ಕೆ ಇನ್ ಫೇವರ್ ಆಫ್ ಇನ್ಶೂರ್ಡ್ ಮಾತ್ರ ಇದನ್ನು ಕನ್ಸ್ಟ್ರಕ್ಟ್ ಮಾಡಿರಲಾಗಿರುತ್ತೆ, ನಾಟ್ ಇನ್ ಫೇವರ್ ಆಫ್ ಇನ್ಶೂರರ್. ಓಕೆ, ಸೊ ಮುಂದಿನ ಪ್ರಶ್ನೆ, ಸೆಲೆಕ್ಟ್ ದ ಆಪ್ಷನ್ ದ್ಯಾಟ್ ಬೆಸ್ಟ್ ಡಿಸ್ಕ್ರೈಬ್ಸ್ ದ ಪಾಲಿಸಿ ಡಾಕ್ಯುಮೆಂಟ್. ಯಾವುದಕ್ಕೆ ನಾವು ಪಾಲಿಸಿ ಡಾಕ್ಯುಮೆಂಟ್ ಅಂತ ಕರಿತೀವಿ? ಓಕೆ, ಅಥವಾ ಪಾಲಿಸಿ ಡಾಕ್ಯುಮೆಂಟ್ ಬಗ್ಗೆ ಇನ್ನೂ ಡೀಟೇಲ್ ಆಗಿ ಯಾವ ಕೆಳಗಿನ ಯಾವ ಸ್ಟೇಟ್ಮೆಂಟ್ ಹೇಳ್ತೇನೆ. ಇಟ್ ಈಸ್ ಎವಿಡೆನ್ಸ್ ಆಫ್ ದ ಕಾಂಟ್ರಾಕ್ಟ್. ಹೌದು, ಇಟ್ ಈಸ್ ಎವಿಡೆನ್ಸ್ ಆಫ್ ಕಾಂಟ್ರಾಕ್ಟ್. ಬಟ್ ಬೆಸ್ಟ್ ಡೆಫಿನೇಷನ್ ನೋಡ್ತಾ ಇದ್ದೀವಿ ನಾವು. ಬೆಸ್ಟ್ ಡೆಫಿನೇಷನ್ ಯಾವುದು ಇರಲಿ, ಇಟ್ ಈಸ್ ಎವಿಡೆನ್ಸ್ ಆಫ್ ದ interest expressed by insurance in buying an insurance policy from the company. It is evidence of interest expressed by the insured. Policy holder out of interest he wants to buy, so other the proof of policy document. Okay, so ಇದು best definition. ಮೂರನೇದು ಅಲ್ಲ, it is the evidence of policy followed evidence of policy followed by insurance company ಅಲ್ಲ. So it is an ಅಕ್ನಾಲೇಜ್ಮೆಂಟ್ ಸ್ಲಿಪ್, ಬರೀ ಅಕ್ನಾಲೇಜ್ಮೆಂಟ್ ಸ್ಲಿಪ್ ಅಂತ ಹೇಳ್ಬೋದು ನಾವು, ಅಲ್ಲ. ಸೊ ಬೆಸ್ಟ್ ಡೆಫಿನೇಷನ್ ಇದು. ಎಕ್ಸಾಮಲ್ಲಿ ಯಾವ ಥರ ಇರುತ್ತೆ ಅಂದರೆ, ನೀವು ನೋಡಿದ ಒಂದು 3-4 ಪ್ರಶ್ನೆಗಳು, ಆ ಉತ್ತರಗಳು 4 ಆಪ್ಷನ್ ಏನು ಕೊಟ್ಟಿರ್ತಾರಲ್ಲ ಅದರಲ್ಲಿ ಎಲ್ಲವೂ ಸರಿಯೇ ಅನಿಸುತ್ತೆ. ಬಟ್ ಒಂಚೂರು ಯೋಚನೆ ಮಾಡಿ, ಚೂರು ಕಾಮನ್ ಸೆನ್ಸ್ ಯೂಸ್ ಮಾಡಿದ್ರೆ ಸರಿಯಾದ ಉತ್ತರ ನೀವು ಕಂಡುಹಿಡಿಯಬಹುದು. ಓಕೆ, ನೆಕ್ಸ್ಟ್ ಪ್ರಶ್ನೆ 4, ವಿಚ್ ಆಫ್ ದ ಬಿಲೋ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್? ಕೆಳಗಿನ ಯಾವ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ? ಒಂದು, ಪ್ರಪೋಸಲ್ ಫಾರ್ಮ್ ಅಕ್ಸೆಪ್ಟೆನ್ಸ್ ಈಸ್ ದ ಎವಿಡೆನ್ಸ್ ದಟ್ ದ ಪಾಲಿಸಿ ಕಾಂಟ್ರಾಕ್ಟ್ ಹ್ಯಾಸ್ ಬಿಗನ್. ಇದು ಸರಿನಾ? ಪ್ರಪೋಸಲ್ ಫಾರ್ಮ್ ಅಕ್ಸೆಪ್ಟ್ ಮಾಡಿದ್ರೆ ಅದು ಪಾಲಿಸಿ ಆಗಿಬಿಡುತ್ತಾ? ಅಲ್ಲ. ಅಕ್ಸೆಪ್ಟೆನ್ಸ್ ಆಫ್ ಪ್ರೀಮಿಯಂ ಈಸ್ ದ ಎವಿಡೆನ್ಸ್. ಪ್ರೀಮಿಯಂ ಅವ್ರು ಕೊಟ್ಬಿಟ್ಟಿದ್ದಾರೆ, ಇನ್ಶೂರೆನ್ಸ್ ಆಗಿಬಿಡುತ್ತಾ? ಇಲ್ಲ. ದ ಪ್ರೀಮಿಯಂ ರಿಸಿಟ್ ನಾವು ಕೊಟ್ಟಿದ್ದೀವಿ, ಆಗಿಬಿಡುತ್ತಾ? ಇಲ್ಲ. The premium quote is evidence that the policy contract has begun. ಪ್ರೀಮಿಯಂ ಕೋಟ್ ಏನು ನಾವು ಕೊಡ್ತೀವಲ್ಲ, ಅಥವಾ ಫಸ್ಟ್ ಪ್ರೀಮಿಯಂ ರೆಸಿಟ್ ಹೇಳಬಹುದು. ಸೊ ಫಸ್ಟ್ ಪ್ರೀಮಿಯಂ ರೆಸಿಟ್ ಅಥವಾ ಇದು ಪ್ರೀಮಿಯಂ ಕೋಟು. ಸೊ ಇದು ಒಂದು ಎವಿಡೆನ್ಸ್ ಕಾಂಟ್ರಾಕ್ಟ್ ಬಿಗಿನ್ ಆಗಿದೆ, ಸ್ಟಾರ್ಟ್ ಆಗಿದೆ ಅಂತ ಹೇಳೋದಕ್ಕೆ. ಓಕೆ, ಸೊ ಮುಂದಿನ ಪ್ರಶ್ನೆ, ಕ್ವಶನ್ ನಂಬರ್ 5, ಫಾರ್ ದ ಸಬ್ಸಿಕ್ವೆಂಟ್ ಪ್ರೀಮಿಯಮ್ಸ್ ರಿಸೀವ್ಡ್ ಬೈ ದ ಇನ್ಶೂರೆನ್ಸ್ ಕಂಪನಿ ಆಫ್ಟರ್ ದ ಫಸ್ಟ್ ಪ್ರೀಮಿಯಂ ದ ಕಂಪ್ನಿ ವಿಲ್ ಇಶ್ಯೂ. ಫಸ್ಟ್ ಸತಿ ಅವ್ರು ಏನು ಪ್ರೀಮಿಯಂ ಕೊಡ್ತಾರಲ್ಲ ಅವಾಗ ಕಂಪ್ನಿ ಏನು ಇಶ್ಯೂ ಮಾಡುತ್ತೆ? ರಿವೈವಲ್ ಮಾಡ್ತಾರ. ರಿವೈವಲ್ ಪ್ರೀಮಿಯಂ ರಿಸಿಟ್ ಯಾವಾಗ? ಪಾಲಿಸಿ ಲ್ಯಾಪ್ಸ್ ಆದಾಗ ಬರುತ್ತೆ. ಆಪ್ಷನ್ ನಂಬರ್ 2 ಸರಿಯಾದ ಉತ್ತರ. ರಿಸ್ಟೋರೇಷನ್ ಆಫ್ ಪ್ರೀಮಿಯಂ ರೆಸಿಟ್. ಪ್ರೀಮಿಯಂ ರೆಸಿಟ್ ನಾವು ಅವ್ರಿಗೆ ಕೊಟ್ಟಾಗ. ಇನ್ಸ್ಟಾಲ್ಮೆಂಟ್ ಪ್ರೀಮಿಯಂ ಅಂದರೆ ಮುಂದಿನ ಇನ್ಸ್ಟಾಲ್ಮೆಂಟದ್ದು. ರಿನ್ಯೂವಲ್ ಪ್ರೀಮಿಯಂ ಅಂದರೆ ಅಗೇನ್ ಸೇಮ್, ಎರಡು ಸೇಮೇ ಇದು. ಸೊ ಆಲ್ಮೋಸ್ಟ್ ನಿಮಗೆ ಯಾವ ಥರ ಇರುತ್ತೆ ಅಂದರೆ ಆಪ್ಷನ್ಸು 4 ಸೇಮೇ ಅನಿಸುತ್ತೆ. ಓಕೆ, ಬಟ್ ಒಂಚೂರು ಸ್ವಲ್ಪ ಜಾಸ್ತಿ ಕಾಮನ್ ಸೆನ್ಸ್ ಯೂಸ್ ಮಾಡಿದ್ರೆ ಯು ಕ್ಯಾನ್ ಗೆಟ್ ದ ರೈಟ್ ಆನ್ಸರ್. ರಿಸ್ಟೋರೇಷನ್ ಆಫ್ ಪ್ರೀಮಿಯಂ ರೆಸಿಟ್. ಓಕೆ, ದಟ್ ಈಸ್ ದ ರೈಟ್ ಆನ್ಸರ್.
Now, question number 6. What will happen if the insured person loses the original life insurance policy? ಕಳೆದೋದ್ರೆ ಏನು ಮಾಡೋದು? ಕಳೆದು ಹೋದರೆ ಇನ್ಶೂರೆನ್ಸ್ ಇದು ಆಪ್ಷನ್ ಇದೆ ನೋಡಿ, ಆಪ್ಷನ್ ಬಿ ಏನು ಹೇಳುತ್ತೆ, ಇನ್ಶೂರೆನ್ಸ್ ಕಾಂಟ್ರಾಕ್ಟ್ ವಿಲ್ ಕಮ್ ಟು ಎನ್ ಎಂಡ್. ಪಾಲಿಸಿ ಕಳೆದು ಹೋದರೆ ಪಾಲಿಸಿನೇ ಮುಗಿದ್ಬಿಡ್ತದಾ, ಅಥವಾ ದ ಇನ್ಶೂರೆನ್ಸ್ ಕಂಪ್ನಿ ವಿಲ್ ಇಶ್ಯೂ ಡೂಪ್ಲಿಕೇಟ್ ಪಾಲಿಸಿ ವಿತ್ ರಿನ್ಯೂಡ್ ಟರ್ಮ್ಸ್. ಹೊಸ ಪಾಲಿಸಿ ಅವ್ರು ಇಶ್ಯೂ ಮಾಡ್ತಾರೆ ಮತ್ತು ಬೇರೆ ಕಂಡೀಷನ್ಸ್ ಹಾಕಿ ಕೊಡ್ತಾರಾ? ಇಲ್ಲ ಸರ್, ಅದು ತಪ್ಪು. ದ ಇನ್ಶೂರೆನ್ಸ್ ಕಂಪ್ನಿ ವಿಲ್ ಇಶ್ಯೂ ಡೂಪ್ಲಿಕೇಟ್ ಪಾಲಿಸಿ ವಿದೌಟ್ ಮೇಕಿಂಗ್ ಎನಿ ಚೇಂಜಸ್ ಇನ್ ದ ಕಾಂಟ್ರಾಕ್ಟ್ ಬಟ್ ಓನ್ಲಿ ಆಫ್ಟರ್ ಕೋರ್ಟ್ ಆರ್ಡರ್. ಕೋರ್ಟ್ ಆರ್ಡರ್ಗೆ ವೇಟ್ ಮಾಡ್ತಾರೆ ಇನ್ಶೂರೆನ್ಸ್ ಕಂಪ್ನಿಯವರು. ಇಲ್ಲ ಸರ್, ನಿಮ್ಮದು ಪಾಲಿಸಿ ಇನ್ ಕೇಸ್ ಏನಾದರೂ ಕಳೆದು ಹೋದರೆ ದ ಇನ್ಶೂರೆನ್ಸ್ ಕಂಪ್ನಿ ವಿಲ್ ಇಶ್ಯೂ ಅ ಡೂಪ್ಲಿಕೇಟ್ ಪಾಲಿಸಿ ವಿದೌಟ್ ಮೇಕಿಂಗ್ ಎನಿ ಚೇಂಜಸ್ ಟು ದ ಕಾಂಟ್ರಾಕ್ಟ್. ಡೂಪ್ಲಿಕೇಟ್ ಪಾಲಿಸಿಯನ್ನು ಅವರು ಇಶ್ಯೂ ಮಾಡ್ತಾರೆ, ಏನೂ ಚೇಂಜ್ ಮಾಡೋದಿಲ್ಲ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ. ವಿಚ್ ಆಫ್ ದ ಬಿಲೋ ಫಾರ್ಮ್ಸ್ ದ ಫಸ್ಟ್ ಪಾರ್ಟ್ ಆಫ್ ಸ್ಟ್ಯಾಂಡರ್ಡ್ ಇನ್ಶೂರೆನ್ಸ್ ಪಾಲಿಸಿ ಡಾಕ್ಯುಮೆಂಟ್? ಪಾಲಿಸಿ ಡಾಕ್ಯುಮೆಂಟಲ್ಲಿ ಕೆಳಗಿನ ಯಾವುದು ಒಂದು ಪಾಲಿಸಿ ಬಾಂಡ್ ಇರುತ್ತಲ್ಲ, ಅದರಲ್ಲಿ ಮೊದಲನೇ ಪಾರ್ಟ್ ಯಾವುದು ಅಂತ ಕೇಳ್ತಾ ಇದ್ದಾರೆ. ಇದರಲ್ಲಿ ಯೂಶಲಿ 3 ಪಾರ್ಟ್ ಇರುತ್ತೆ. ಸೊ ಒಂದನೇದು ಉತ್ತರ, ಇದಕ್ಕೆ ಉತ್ತರ ಯಾವುದು ಅಂದರೆ, ಪಾಲಿಸಿ ಬಾಂಡ್ ಬಗ್ಗೆ ನಾವು ಡಿಸ್ಕಸ್ ಮಾಡಬೇಕು ಅಂದರೆ ಹೇಳಿದೆ ನಾನು. ಸೊ ಪಾಲಿಸಿ ಶೆಡ್ಯೂಲ್ ಇದು ಫಸ್ಟ್ ಪಾರ್ಟ್, ಆಯಿತಾ. ವಿಚ್ ಫಾರ್ಮ್ಸ್ ದ ಫಸ್ಟ್ ಪಾರ್ಟ್? ಫಸ್ಟ್ ಪಾರ್ಟ್ ಪಾಲಿಸಿ ಶೆಡ್ಯೂಲು, ಸೆಕೆಂಡ್ ಪಾರ್ಟ್ ಸ್ಟ್ಯಾಂಡರ್ಡ್ ಪ್ರೊವಿಷನು, ಮೂರನೇ ಪಾರ್ಟು ಸ್ಪೆಸಿಫಿಕ್ ಪಾಲಿಸಿ ಪ್ರೊವಿಷನ್ಸ್. ಸೊ ಕ್ಲೇಮ್ ಪ್ರೊಸೀಜರ್ ಅಲ್ಲ ಇದು, ಇಟ್ ಇಸ್ ರಾಂಗ್ ಆಪ್ಷನ್. ರೈಟ್ ಆಪ್ಷನ್ ಪಾಲಿಸಿ ಶೆಡ್ಯೂಲ್. ಓಕೆ, ಮುಂದಿನ ಪ್ರಶ್ನೆ. ನೆಕ್ಸ್ಟ್ ಕ್ವಶನ್ ಈಸ್, in a standard insurance policy document, the standard provisions selection will have information on which of the below? ಅರ್ಥ ಆಯ್ತಾ ಪ್ರಶ್ನೆ? ಸ್ಟ್ಯಾಂಡರ್ಡ್ ಇನ್ಶೂರೆನ್ಸ್ ಪಾಲಿಸಿ ಡಾಕ್ಯುಮೆಂಟಲ್ಲಿ ಸ್ಟ್ಯಾಂಡರ್ಡ್ ಪ್ರೊವಿಷನ್ ಇರಲಿ, ಸ್ಟ್ಯಾಂಡರ್ಡ್ ಪ್ರೊವಿಷನ್ ಅನ್ನೋ ಭಾಗ ಇರುತ್ತಲ್ಲ, ಅದರಲ್ಲಿ ಏನೇನು ಬರೆದಿರ್ತಾರೆ? ಸ್ಟ್ಯಾಂಡರ್ಡ್ ಪ್ರೊವಿಷನಲ್ಲಿ ಡೇಟ್ ಆಫ್ ಕಮೆನ್ಸ್ಮೆಂಟು, ಡೇಟ್ ಆಫ್ ಮೆಚುರಿಟಿ ಇದೆಲ್ಲ ಬರೆದಿರೋದಿಲ್ಲ. ಇದು ಉತ್ತರ ತಪ್ಪು. ಇದು ಪಾಲಿಸಿ ಶೆಡ್ಯೂಲಲ್ಲಿರುತ್ತೆ. ನೇಮ್ ಆಫ್ ದ ನಾಮಿನಿ ಅಗೈನ್ ಪಾಲಿಸಿ ಶೆಡ್ಯೂಲಲ್ಲಿರುತ್ತೆ. ಸೊ ಸ್ಟ್ಯಾಂಡರ್ಡ್ ಪ್ರೊವಿಷನ್ಸಲ್ಲಿ ಏನು ಬರೆದಿರ್ತಾರೆ ಸರ್? ಸ್ಟ್ಯಾಂಡರ್ಡ್ ಪ್ರೊವಿಷನ್ಸಲ್ಲಿ ದ ರೈಟ್ಸ್ ಆ್ಯಂಡ್ ಪ್ರಿವಿಲೇಜಸ್ ಆ್ಯಂಡ್ ಅದರ್ ಕಂಡೀಷನ್ಸ್ ವಿಚ್ ಆರ್ ಅಪ್ಲಿಕೇಬಲ್ ಅಂಡರ್ ದ ಕಾಂಟ್ರಾಕ್ಟ್. ಸೊ ಈ ವಿಷಯವನ್ನು ಪಾಲಿಸಿ ಸ್ಟ್ಯಾಂಡರ್ಡ್ ಪ್ರೊವಿಷನ್ಸ್ ಭಾಗದಲ್ಲಿ ಬರೆದಿರ್ತಾರೆ. ಓಕೆ, ಪ್ರಶ್ನೆ ನಂಬರ್ 9. A clause precluding death due to pregnancy for a lady who is expecting at the time of writing the contract will be included in which section? ಪಾಲಿಸಿ ಡಾಕ್ಯುಮೆಂಟಲ್ಲಿ ಈಗ ಫಾರ್ ಎಕ್ಸಾಂಪಲ್ ಒಂದು ಕಂಡೀಷನ್ ಇರುತ್ತೆ, ಒಂದು ಕ್ಲಾಸ್ ಇರುತ್ತೆ. ಏನಪ್ಪ ಅಂದರೆ, ಅವ್ರು ಇನ್ಶೂರೆನ್ಸ್ ಪಾಲಿಸಿ ತಗೋತಾ ಇರ್ತಾರಲ್ಲ, ಅವಾಗ ಅವ್ರು ಪ್ರೆಗ್ನೆಂಟ್ ಇರ್ತಾರೆ. ಸೊ ಆ ವೇಳೆಯಲ್ಲಿ ಅವ್ರಿಗೇನಾದರೂ ಹೆಚ್ಚು ಕಡಿಮೆ ಆದರೆ ನಾವು ಅವ್ರಿಗೆ ಬೆನಿಫಿಟ್ ಕೊಡ್ತೀವಾ ಅಥವಾ ಇಲ್ವಾ ಅಂತ ಎಲ್ಲಿ ಬರೆದಿರ್ತಾರೆ ಅಂತ ಕೇಳ್ತಾರೆ. ಪಾಲಿಸಿ ಡಾಕ್ಯುಮೆಂಟಲ್ಲಿ ಜನರಲ್ ಪ್ರೊವಿಷನ್ಸಲ್ಲಿ ಬರೆದಿರ್ತಾರೆ. ಓಕೆ, ಈ ಜನರಲ್ ಪ್ರೊವಿಷನ್ಸ್ ಅಗೇನ್ ಎಲ್ಲಿ ಬರುತ್ತೆ? ಇದು ಸ್ಪೆಸಿಫಿಕ್ ಪಾಲಿಸಿ ಪ್ರೊವಿಷನ್ಸ್ ಒಳಗಡೆ ಬರುತ್ತೆ. ಓಕೆ, ಬಟ್ ನಿಮ್ಮ ಸರಿಯಾದ ಉತ್ತರ ಜನರಲ್ ಪ್ರೊವಿಷನ್ಸ್. ಓಕೆ, ಸೊ ಇಲ್ಲಿ ಚಾಪ್ಟರ್ ನಂಬರ್ 13 ನಮ್ಮದು ಕಂಪ್ಲೀಟ್ ಆಯಿತು. ದಯವಿಟ್ಟು ಮತ್ತೊಂದು ಸತಿ ಈ ಪ್ರಶ್ನೆ ಉತ್ತರಗಳು ಆಮೇಲೆ ಪಾಠದ ಮೂಲಕ ದಯವಿಟ್ಟು ಹೋಗಿ ಸರ್. ಇನ್ನೊಂದು ಚೂರು ನಿಮ್ಮ ಲರ್ನಿಂಗನ್ನು ಡೆವಲಪ್ ಮಾಡುತ್ತೆ ಇದೆಲ್ಲ ವೀಡಿಯೋಸ್. ಥ್ಯಾಂಕ್ ಯು ವೆರಿ ಮಚ್.